ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೈಸೂರಿನ ಜೆಡಿಎಸ್ ಪಾಳ್ಯದಲ್ಲಿ ಕ್ಷಿಪ್ರ ಕ್ರಾಂತಿ ಉಂಟಾಗ್ತಾ ಇದೆ. ಜಿಟಿ ದೇವೇಗೌಡಗೆ ಗೇಟ್ ಪಾಸ್ಗೆ ಜೆಡಿಎಸ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಚಾಮುಂಡೇಶ್ವರಿಯಿಂದ ಸಾರಾ ಮಹೇಶ್ ಅವರನ್ನ ಕಣಕ್ಕಿಳಿಸಲು ಸ್ಕೆಚ್ ಹಾಕೊಂಡಿದ್ದಾರಾ ಜೆಡಿಎಸ್ ನಾಯಕರು? ಸಾರಾ ಮಹೇಶ್ ಅವರನ್ನ ಕಣಕ್ಕಿಳಿಸಲು ತಯಾರಿಯನ್ನ ಮಾಡಿದ್ದೇವೆ ಅಂತ ಹೇಳಿಕೆಯನ್ನ ನೀಡಲಾಗಿದೆ. ಮೈಸೂರಿನ ಜೆಡಿಎಸ್ ಪಾಳ್ಯದಲ್ಲಿ ಇದೀಗ ಕ್ಷಿಪ್ರ ಕ್ರಾಂತಿ ಉಂಟಾಗ್ತಾ ಇದೆ. ಜಿಟಿ ದೇವೇಗೌಡರಿಗೆ ಗೇಟ್ ಪಾಸ್ ಅನ್ನ ನೀಡಲು ಜೆಡಿಎಸ್ ಇಂದ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಚಾಮುಂಡೇಶ್ವರಿಯಿಂದ ಸಾರಾ ಮಹೇಶ್ ಅವರನ್ನ ಕಣಕ್ಕಿಳಿಸಲು ಸ್ಕೆಚ್ ಅನ್ನ ಹಾಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಸಾಕಷ್ಟು ತಯಾರಿಯನ್ನ ನಡೆಸ್ತಾ ಇದ್ದಾರೆ ಅನ್ಸುತ್ತೆ. ಸಾರಾ ಮಹೇಶ್ ಅನ್ನ ಕಣಕ್ಕಿಳಿಸಲು ತಯಾರಿಯನ್ನ ಮಾಡಿದ್ದೇವೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ. ಸಾರಾ ಮಹೇಶ್ ಕೂಡ ಇದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಮೈಸೂರಿನಲ್ಲಿ ಜೆಡಿಎಸ್ ಮುಖಂಡ ಮಂಜೇಗೌಡ ಅವರು ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು ಈ ಒಂದು ಹೇಳಿಕೆ. ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ ಜಿಟಿ ದೇವೇಗೌಡರಿಗೆ ಗೇಟ್ ಪಾಸ್ ಕೊಡೋದು ಪಕ್ಕಾದ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಜಿಟಿ ದೇವೇಗೌಡರು ಪ್ರತಿನಿಧಿಸುವ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮಾಜಿ ಸಚಿವ ಏನಿದ್ರು ಸಾರಾ ಮಹೇಶ್ ಅವರನ್ನ ಕಣಕ್ಕಿಳಿಸಲು ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಜೆಡಿಎಸ್ ಶಾಸಕರಾಗಿರುವಂತಹ ಜಿಟಿ ದೇವೇಗೌಡರು ಪದೇ ಪದೇ ಸಿದ್ದರಾಮಯ್ಯ ಸೇರಿದಂತೆ ಇತರ ನಾಯಕರನ್ನ ಹೊಗಳ್ತಾ ಇದ್ದಿದ್ದು ಪಕ್ಷದ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಪದೇ ಪದೇ ಸಿದ್ದರಾಮಯ್ಯ ಸೇರಿದಂತೆ ಸಾಕಷ್ಟು ನಾಯಕರು ಅಂದ್ರೆ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರನ್ನ ಪದೇ ಪದೇ ಹೊಗಳ್ತಾ ಇದ್ರು. ಇದು ಜೆಡಿಎಸ್ನ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಅಲ್ಲದೆ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಮುಜುಗರವನ್ನ ಉಂಟು ಮಾಡಿದ್ರು. ಹೀಗಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಈ ಹಿಂದೆಯೂ ಕೂಡ ಮಾಜಿ ಸಿಎಂ ಈಗಿನ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಜಿಟಿ ದೇವೇಗೌಡರ ನಡುವಿನ ಮನಸ್ತಾಪಗಳು ಕೂಡ ಈಗಾಗಲೇ ರಾಜಕೀಯವಾಗಿ ಭಾರಿ ಸುದ್ದಿಯಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಇನ್ನು ಇವರ ಸಾಧನೆ ಏನು ಅಂತ ಅಂದ್ರೆ 2018ರಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಜಿಟಿ ದೇವೇಗೌಡರು ಗೆದ್ದು ಬೀಗಿದ್ರು. ಅದು ಇವರ ಸಾಧನೆ ಅಂತಾನೆ ಹೇಳಬಹುದು. ಇನ್ನು 2028ಕ್ಕೆ ಈಗಲಿಂದನೇ ಕೂಡ ಮೂರೂ ಪಕ್ಷಗಳಿಂದಲೂ ಕೂಡ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಿಜೆಪಿ, ಜೆಡಿಎಸ್ ಹಾಗೂ ಕಾಂಗ್ರೆಸ್ನಿಂದ ಇದೀಗ ಜೆಡಿಎಸ್ನಿಂದ ಇವರ ಸ್ಥಾನಕ್ಕೆ ಬೇರೆಯವ್ರನ್ನ ನಿಲ್ಲಿಸ್ತಾರಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಜಿಟಿ ದೇವೇಗೌಡಗೆ ಗೇಟ್ ಪಾಸ್ ಅನ್ನ ಕೊಡೋ ತಯಾರಿಯನ್ನ ನಡೆಸ್ತಾ ಇದ್ದಾರಾ ಜೆಡಿಎಸ್ ನಿಂದ? ತೇಜಸ್ವಿನಿ, ಖಂಡಿತ. ಅಂದ್ರೆ ಈಗ ಜಿಟಿ ದೇವೇಗೌಡರು ಹೇಗಾಗಿದ್ದಾರೆ ಅಂದ್ರೆ ಪಕ್ಷದಿಂದ ಈ ಕಡೆ ಇದ್ದಾರೋ ಇಲ್ವೋ ಅನ್ನೋ ರೀತಿಯಲ್ಲಿ ಈಗಾಗಲೇ ಯಕ್ಷ ಪ್ರಶ್ನೆ ಇರುವಂತದ್ದು. ಅದರ ಜೊತೆಗೆ ಈಗಾಗಲೇ ಅವರನ್ನ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿ ಅಲ್ಲಿ ಅವರ ಜಾಗ ಅಂದ್ರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ 2028ರ ಒಂದು ಚುನಾವಣೆಯಲ್ಲಿ ಪ್ರಮುಖವಾಗಿ ಸಾರಾ ಮಹೇಶ್ ಅವರಿಗೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ಲಿಸೋದಕ್ಕೆ ತಯಾರಿಗಳನ್ನ ಈಗಾಗಲೇ ಸ್ಥಳೀಯ ನಾಯಕರು ಮತ್ತೆ ಮುಖಂಡರುಗಳು ಕೂಡ ಮಾಡ್ಕೊತಿರುವಂತದ್ದು. ಇದರ ಪೂರ್ವಭಾವಿ ಎಂಬಂತೆ ಈಗಾಗಲೇ ಎಲ್ಲಾ ರೀತಿಯ ಒಂದು ಸಿದ್ಧತೆ ಜೊತೆಗೆ ಸಭೆನೂ ಕೂಡ ಆಗಿದೆ ಅಂತೇಳಿ MLC ಆಗಿರುವಂತ ಮಂಜೇಗೌಡರು ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ಮಾಧ್ಯಮಗಳಿಗೆ. ಒಂದು ಹಂತದಲ್ಲಿ ಈಗಾಗಲೇ ಮುಸುಕಿನ ಗುದ್ದಾಟ ಅಂತಾನೆ ಹೇಳ್ಬೋದು. ಒಂದು ಹಂತದಲ್ಲಿ ಕೇಂದ್ರ ಸಚಿವರಾಗಿರುವಂತ ಕುಮಾರಸ್ವಾಮಿ ಅವರಾಗಿರ್ಬೋದು, ಜೊತೆಗೆ ಜಿಟಿ ದೇವೇಗೌಡರಾಗಿರ್ಬೋದು, ಸಾಕಷ್ಟು ರೀತಿಯಲ್ಲಿ ಒಂದು ಮುಸುಕಿನ ಗುದ್ದಾಟ ನಡೀತಾನೆ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅವರನ್ನ ಪಕ್ಷದಲ್ಲಿ ಇರಿಸ್ಕೊಳ್ಳೋ ರೀತಿಯಲ್ಲಿ ಸಾಕಷ್ಟು ಯತ್ನಗಳು ಕೂಡ ಆಯ್ತು. ಆದ್ರೂ ಕೂಡ ಅದೆಲ್ಲವನ್ನು ಕೂಡ ಎಲ್ಲೋ ಒಂದ್ ಕಡೆ ಬೇಡ ಅನ್ನೋ ರೀತಿಯಲ್ಲಿ ನೆಗ್ಲೆಕ್ಟ್ ಅನ್ನ ಮಾಡಿ ಜಿಟಿ ದೇವೇಗೌಡರು ನಾನು ಒಬ್ಬಂಟಿಯಾಗಿದ್ದೇನೆ, ನಾನು ಒಂದು ರೀತಿಯಲ್ಲಿ ನಾಯಕನಾಗಿದ್ದೇನೆ, ಸ್ಥಳೀಯ ಮುಖಂಡನಾಗಿದ್ದೇನೆ ಅನ್ನೋ ರೀತಿಯಲ್ಲಿ ವರ್ತನೆಯನ್ನು ಕೂಡ ಮಾಡಿದ್ರು. ಆದ್ರೆ ಈಗೆಲ್ಲದಕ್ಕೂ ಕೂಡ ಒಂದು ಹಂತದಲ್ಲಿ ನೋಡೋದಾದ್ರೆ ಕುಮಾರಸ್ವಾಮಿ ಅವರು ಸಾಕಷ್ಟು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು ಅವರ ವಿರುದ್ಧ. ಮತ್ತೊಂದು ಕಡೆ ಜಿಟಿ ದೇವೇಗೌಡರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ಸಿದ್ಧತೆಗಳು ಕೂಡ ಈಗಾಗಲೇ ಸದ್ದಿಲ್ಲದೆ ನಡೀತಿರುವಂತದ್ದು. ಈಗ ಅದಕ್ಕೆ ಪುಷ್ಟಿವನ್ನ ನೀಡುವಂತೆ ಈಗ ಸದ್ಯಕ್ಕೆ MLC ಮಂಜೇಗೌಡರು ಕೊಟ್ಟಿರುವಂತ ಹೇಳಿಕೆ ಏನಿದೆ ಇದು ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತದ್ದು. ಯಾಕಂದ್ರೆ ಜಿಟಿ ದೇವೇಗೌಡರು ಇಲ್ಲದೆ ಒಂದು ಹಂತದಲ್ಲಿ ಜೆಡಿಎಸ್ ಮೈಸೂರು ಭಾಗದಲ್ಲಿ ಗೆಲ್ಲುವಂತದ್ದು ಅಷ್ಟು ಸುಲಭವಾದಂತ ಒಂದು ವಿಚಾರ ಅಲ್ಲ. ಯಾಕಂದ್ರೆ 2018ರ ಒಂದು ವಿಧಾನಸಭಾ ಚುನಾವಣಾ ನೋಡೋದಾದ್ರೆ ಅಲ್ಲಿ ಪ್ರಮುಖವಾಗಿ ಸಿಎಂ ಆಗಿದ್ದಂತ ಒಂದು ಕ್ಯಾಂಡಿಡೇಟ್ ಅನ್ನ ಸೋಲಿಸಿದಂತ ಒಂದು ಘಟಾನುಘಟಿ ನಾಯಕ ಅವರು ಅಂತಾನೆ ಹೇಳ್ಬೋದು. ಆದ್ರೆ ಈಗ ಆಗ್ತಿರುವಂತ ಒಂದು ಬೆಳವಣಿಗೆ ನೋಡಿದ್ರೆ ಜಿಟಿ ದೇವೇಗೌಡರಿಗೆ ಚೆಕ್ ಮೇಟ್ ಕೊಡೋದಕ್ಕೆ ಅಂತಾನೆ ಈ ರೀತಿಯಾದಂತ ಒಂದು ವೇದಿಕೆ ಸಿದ್ಧತೆಯನ್ನ ಮಾಡ್ಕೊತಿದ್ದಾರೆ. ಸಾರಾ ಮಹೇಶ್ KR ನಗರದಲ್ಲಿ ಇದ್ರು ಕೂಡ ಅವರನ್ನ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕರ್ಕೊಂಡ್ಬಂದು ತಮ್ಮ ಜೆಡಿಎಸ್ ವರ್ಚಸ್ ಏನಿದೆ ಅದನ್ನ ಮತ್ತೆ ಉಳಿಸ್ಕೊಳ್ಳೋದಕ್ಕೆ ಈಗಾಗಲೇ ಯತ್ನವನ್ನು ಕೂಡ ಮಾಡ್ತಿರುವಂತದ್ದು. ಸುರೇಶ್, ಇದೀಗ ಇಲ್ಲಿ ಸಾರಾ ಮಹೇಶ್ ಅವರನ್ನೇ ಆಯ್ಕೆ ಮಾಡ್ಕೊಂಡಿರೋದು ಯಾಕೆ ಅಂತ? ಅಂದ್ರೆ ಪ್ರಮುಖವಾಗಿ
ಆ ಒಂದು ಜಿ ಟಿ ದೇವೇಗೌಡರನ್ನ ಹೊರತುಪಡಿಸಿದ್ರೆ ಮತ್ತೊಬ್ಬ ಪ್ರಮುಖ ನಾಯಕ ಪ್ರಮುಖ ಮುಖಂಡ ಅಂತಂದ್ರೆ ಅದು ಸಾರಾ ಮಹೇಶ್ ಅವರು. ಒಂದು ಹಂತದಲ್ಲಿ ಜೆಡಿಎಸ್ ನ ಒಂದು ಭದ್ರಕೋಟೆ ಆಗಿರುವಂತದ್ದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ. ಆಗೊಮ್ಮೆ ಆ ಕ್ಷೇತ್ರವನ್ನ ಏನಾದ್ರು ಬಿಟ್ಕೊಡ್ತು ಅಂತಂದ್ರೆ ನಿಜಕ್ಕೂ ಕೂಡ ಜೆಡಿಎಸ್ ಗೆ ಒಂದು ರೀತಿಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕ್ಷೇತ್ರ ಮಿಸ್ ಆಗುತ್ತೆ. ಹಾಗಾಗಿ ಆ ಕ್ಷೇತ್ರವನ್ನ ವಾಪಸ್ ತಮ್ಮ ವರ್ಚಸ್ಗೆ ತೆಗೆದುಕೊಳ್ಬೇಕು ಅಂದ್ರೆ ಒಬ್ಬ ದೊಡ್ಡ ಮಟ್ಟದ ನಾಯಕನನ್ನೇ ಅಲ್ಲಿ ನಿಲ್ಲಿಸಬೇಕಾಗುತ್ತೆ. ಹಾಗಾಗಿನೇ ಆ ಒಂದು ಸ್ಥಳವನ್ನ ಪ್ರಮುಖವಾಗಿ ಜೆಡಿಎಸ್ ಅನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಸಾರಾ ಮಹೇಶ್ ಅವರನ್ನ ನಿಲ್ಲಿಸೋದಕ್ಕೆ ಈ ಸಿದ್ಧತೆಗಳನ್ನ ಮಾಡ್ಕೊತಿದ್ದಾರೆ. ಅವರನ್ನ ಹೊರತುಪಡಿಸಿದರೆ ಯಾರೇ ಅಲ್ಲಿ ನಿಂತರೂ ಕೂಡ ಅಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನ ಸ್ಥಾಪನೆ ಮಾಡೋದು ಬಹುತೇಕ ಖಚಿತ ಆಗುತ್ತೆ. ಹಾಗಾಗಿ ಅಲ್ಲಿ ಈಗ ಸದ್ಯಕ್ಕೆ ಸಾರಾ ಮಹೇಶ್ ಅವರನ್ನ ಕರ್ಕೊಂಡ್ ಬಂದ್ರೆ ಕ್ಷೇತ್ರವನ್ನು ಕೂಡ ಗೆದ್ಕೋಬಹುದು. ಫ್ಯೂಚರ್ ಅಲ್ಲಿ ತಮ್ಮ ಒಂದು KR ನಗರ ಕ್ಷೇತ್ರ ಏನಿದೆ ಸೊ ಅದನ್ನು ಕೂಡ ಪ್ರಮುಖವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಬಹುದು ಅನ್ನೋದು ಜೆಡಿಎಸ್ ನ ಒಂದು ಲೆಕ್ಕಾಚಾರ ಆಗಿರುವಂತದ್ದು. ತೇಜಸ್ವಿ. ಓಕೆ, ಧನ್ಯವಾದ ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.